ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಸನ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಅರ್ಜಿ ವಿಚಾರಣೆಯನ್ನ ಮತ್ತೊಮ್ಮೆ ಮುಂದೂಡಲಾಗಿರುವಂತದ್ದು. ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ 57ನೇ ಸಿಸಿಎಚ್ ಕೋರ್ಟ್. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು. 57ನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಯನ್ನ ನಡೆಸಲಾಯಿತು. ಈ ವೇಳೆಯಲ್ಲಿ ನ್ಯಾಯಾಲಯಕ್ಕೆ ನಟ ದರ್ಶನ್ ಪರ ವಕೀಲರಾದಂತಹ ಸಿವಿ ನಾಗೇಶ್ ಅವರು ತಮ್ಮ ಕಕ್ಷಿದಾರರ ಪರವಾಗಿ ವಾದಿಸುವುದಕ್ಕೆ ಹೆಚ್ಚಿನ ಕಾಲಾವಕಾಶವನ್ನು ಕೂಡ ಇದೇ ಸಂದರ್ಭದಲ್ಲಿ ಕೋರಿದರು. ಈ ಕಾರಣದಿಂದಾಗಿ ವಿಚಾರಣೆಯನ್ನ ಮಧ್ಯಾಹ್ನ 2:45ಕ್ಕೆ ಮುಂದೂಡಲಾಗಿರುವಂತದ್ದು. ಈಗಾಗಲೇ ಒಂದು ಕಡೆ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ ಪೊಲೀಸರ ವಿರುದ್ಧ. ಸಿವಿ ನಾಗೇಶ್ ಅವರು ಎಫ್ಎಸ್ಎಲ್ನಲ್ಲಿ ರಕ್ತದ ಕಲೆನೇ ಇಲ್ಲ, ದರ್ಶನ್ ಕೇಸ್ಗೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ವಕೀಲ ಸಿವಿ ನಾಗೇಶ್ ಅವರು. ಘಟನಾ ಸ್ಥಳದಲ್ಲಿ ಸಿಕ್ಕ ಮಣ್ಣಿನಲ್ಲಿ ಯಾವುದೇ ರಕ್ತದ ಕುರುಹಗಳು ಕೂಡ ಇಲ್ಲ. ದರ್ಶನ್ ಜಾಮೀನಿಗಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಈ ರೀತಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಇದು ಒಂಥರ ಹೇಗಾಗ್ತಾ ಇದೆ ಅಂದ್ರೆ, ನಾವು ನಡೆಸಿರುವಂತಹ ತನಿಖೆನೇ ಸರಿ ಇಲ್ವಾ ಅಂತ ಅವರೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಮೇಲೆ ಹಲವು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಅಂತ ನ್ಯಾಯಾಲಯದ ಮುಂದೆ ವಾದವನ್ನ ಮಂಡಿಸಿದ್ರು ಸಿವಿ ನಾಗೇಶ್ ಅವರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನದಲ್ಲಿರುವ ನಟ ದರ್ಶನ್ ಅವರು ಜಾಮೀನಿಗಾಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಬಳ್ಳಾರಿ ಜೈಲಿನಲ್ಲಿರುವ ದಾಸನಿಗೆ ಪ್ರತಿ ಕ್ಷಣ ಪ್ರತಿ ದಿನ ಜಾಮೀನಿನದ್ದೇ ಚಿಂತೆ ಆಗೋಗ್ಬಿಟ್ಟಿದೆ. ನ್ಯಾಯಾಲಯದಲ್ಲೂ ಕೂಡ ದರ್ಶನ್ ಗ್ಯಾಂಗ್ ಜಾಮೀನಿನ ಅರ್ಜಿ ವಿಚಾರಣೆ ನಡೀತಾ ಇದ್ದು, ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿಯ ಜಾಮೀನು ಅರ್ಜಿ ವಿಚಾರಣೆ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ನಡೀತಾ ಇದ್ದು, ನಿನ್ನೆ ದರ್ಶನ್ ಪರ ವಾದವನ್ನ ಮಂಡಿಸಿದಂತಹ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಇವತ್ತು ತಮ್ಮ ವಾದವನ್ನ ಮುಂದುವರೆಸಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನ ಒಂದೊಂದೇ ಅಂಶವನ್ನ ನ್ಯಾಯಾಲಯದ ಗಮನಕ್ಕೆ ತಂದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧದ ಸಾಕ್ಷಿಗಳೇ ಸೂಕ್ತವಾಗಿಲ್ಲ, ಇಲ್ಲಿ ರಕ್ತವನ್ನ ತೊಳೆಯಲಾಗಿಲ್ಲ, ಪಂಚನಾಮೆಯಲ್ಲಿ ರಕ್ತದ ಕಲೆ ಬರುತ್ತೆ, ಆದ್ರೆ ಎಫ್ಎಸ್ಎಲ್ ವರದಿಯಲ್ಲಿ ರಕ್ತದ ಕಲೆನೇ ಇಲ್ಲ. ಹಾಗಿದ್ರೆ ಯಾರಿಲ್ಲಿ ಸಾಕ್ಷಿಗಳ ಪ್ಲಾಂಟ್ ಮಾಡಿದ್ದು? ಇಂತಹ ಸಾಕ್ಷಿಗಳ ಸೃಷ್ಟಿಗೂ ಮಿತಿ ಇರಬೇಕು. ಇಲ್ಲಿ ನ್ಯಾಯದ ಕಗ್ಗೊಲೆಯಾಗಿದೆ ಅಂತ ಸಿವಿ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಪಟ್ಟಣಗೆರೆ ಶೆಡ್ನ ಸ್ಥಳದಲ್ಲಿ ಸಿಕ್ಕ ಮಣ್ಣನ್ನ ರಿಕವರಿ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರಕ್ತದ ಕುರುಹಗಳು ಕೂಡ ಕಂಡು ಬಂದಿಲ್ಲ. ಇವತ್ತು ಪ್ಯಾಕೆಟ್ ಮಣ್ಣಿನ ಕವರ್ ಕೊಟ್ಟರು, ಅದನ್ನ ಪರಿಶೀಲನೆ ಮಾಡಿದಾಗ ಹೇಳ್ತಾರೆ ಪಂಚನಾಮೆಯಲ್ಲಿ ಮಣ್ಣನ್ನ ಕಲೆಕ್ಟ್ ಮಾಡಿದ್ದು ಯಾಕೆ ಹೇಳಲಿಲ್ಲ ಅವತ್ತೆ ಅವರು, ಅದು ಹೇಗೆ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ, ಇದು ಇನ್ನೊಂದು ಮಾದರಿ ಸಾಕ್ಷಿಯ ಸೃಷ್ಟಿ ಆಗಿದೆ ಅಂತ ಹೇಳಿದ್ರು. ದರ್ಶನ್ ಅವರು ಅಮಾಯಕರಂತೆ, ಎಲ್ಲವೂ ಪ್ರೀ ಪ್ಲಾನ್ಡ್, ಇದು ಪ್ಲಾಂಟೆಡ್. ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಪ್ರಚಂಡ ವಾದವನ್ನ ಮಂಡಿಸಿರುವಂತದ್ದು. ಪೊಲೀಸ್ನವರು ಹೇಳ್ತಾರೆ ಆ ಮಣ್ಣು ಅವರ ಶೂನಲ್ಲಿದ್ದ ಮಣ್ಣಿಗೆ ಮ್ಯಾಚ್ ಆಗ್ತಾ ಇದೆ. ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಮೊಬೈಲ್ ತಗೊಂಡು ಟಾಟಾ ಎರೇಸ್ ಮಾಡಿದ್ದಾಗಿ ಹೇಳ್ತಾರೆ. 14ನೇ ಆರೋಪಿ ಮೊಬೈಲ್ನಲ್ಲಿ ವಿಡಿಯೋ ಕಳಿಸಿದ್ದಾರೆ, ಅದನ್ನ ಆತನಿಂದ ನಾನೇ ತರಿಸಿಕೊಂಡೆ ಅಂತ ಹೇಳಿದ್ದಾರೆ. ಇದೆಲ್ಲ ಹೆಂಗ ತಾನೇ ನಂಬೋದಕ್ಕೆ ಸಾಧ್ಯ? ಇದೆಲ್ಲ ಕಟ್ಟುಕತೆ. ಮೇಲಿನ ವಿಡಿಯೋ ಬಗ್ಗೆ ಎಫ್ಎಸ್ಎಲ್ ವರದಿಯಲ್ಲಿ ಪತ್ತೆ ಆಗಿಲ್ಲ, ಆದರೆ ವಿಡಿಯೋ ಎಫ್ಎಸ್ಎಲ್ ವರದಿಯಲ್ಲಿ ಇಲ್ಲ. ಇಲ್ಲಿ PSI ವಿನಯ್ ಅಳಿಸಿದ್ರು ರಿಟ್ರೀವ್ ಮಾಡಬೇಕಾಗಿತ್ತಲ್ವಾ? ಹಾಗಿದ್ದಾಗ ಆತನ ಫೋನ್ ಯಾಕೆ ಸೀಸ್ ಆಗಿಲ್ಲ? ಆತ 110 ಬಾರಿ ಚಾಟ್ ಮಾಡಿದ್ದಾನೆ. ಆದರೆ ಈ ಕೇಸ್ನಲ್ಲಿ PSI ಫೋನ್ ಸೀಸ್ ಮಾಡಿಲ್ಲ ಅಂತ ಸಿವಿ ನಾಗೇಶ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಪ್ರಚಂಡ ವಾದವನ್ನ ಮಂಡಿಸೋದ್ರ ಮುಖಾಂತರ ದರ್ಶನ್ ಅವರಿಗೆ ಒಂದು ಹೋಪ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ದರ್ಶನ್ ಅವರಿಗೆ ಈಗಲೂ ಕೂಡ ಒಂದು ಕಡೆ ಹೇಗನ್ನಿಸ್ತಾ ಇದೆ ಅಂತಂದ್ರೆ,
ನನಗೆ ಜಾಮೀನು ಸಿಕ್ಕೇ ಬಿಡುತ್ತೇನೋ ಅನ್ನುವಂಥ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರು ಕೂಡ ಪಣ ತೊಟ್ಟಿದ್ದಾರೆ ದರ್ಶನ್ ಅವರನ್ನ ಏನು ಜಾಮೀನಿನ ಮುಖಾಂತರ ಹೊರ ತರಲೇಬೇಕು ಅಂತ. ನೋಡೋಣ, ಇವತ್ತು ಮಧ್ಯಾಹ್ನ 2:45ಕ್ಕೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ನಟ ದರ್ಶನ್ ಅವರಿಗೆ ಜೈಲ ಬೇಲ ಏನು ಅಂತ. ಒಟ್ಟಾರೆಯಾಗಿ ವೈಜ್ಞಾನಿಕವಾಗಿ ತನಿಖೆ ಆಗಬೇಕಾದಂತಹ ನಿಯಮಗಳ ಉಲ್ಲಂಘನೆ ಆಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ಪಂಚನಾಮೆ ಸಾಕ್ಷಿ ಹೇಳ್ತಾರೆ, ನಾವು ಹೋಗಿ ನೋಡಿದಾಗ ಒಂದು ಮರದ ಸಣ್ಣ ರೆಂಬೆ 2 ಅಡಿ ಇದ್ದು ರಕ್ತದ ಕಲೆ ಇರುತ್ತೆ. ಅಲ್ಲಿಂದ 2 ರೆಂಬೆಯಲ್ಲಿ ರಕ್ತದ ಕಲೆ ಇರುತ್ತೆ. ಹೀಗೆ ಪಂಚನಾಮೆ ಮಾಡಿದಾಗ ಪಂಚ ಸಾಕ್ಷಿಯನ್ನ ಕಲೆಕ್ಟ್ ಮಾಡ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಈಗಾಗಲೇ ಸಿ.ವಿ. ನಾಗೇಶ್ ಅವರು ಒಂದು ಕಡೆ ವಾದವನ್ನ ಮಂಡಿಸಿದ್ರು. ಒಟ್ಟಾರೆಯಾಗಿ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜಾಮೀನು ಅರ್ಜಿಯ 2ನೇ ದಿನದ ವಾದ ಮಂಡನೆ ಈಗಾಗಲೇ 57ನೇ CCH ಕೋರ್ಟ್ನಲ್ಲಿ ಇವತ್ತು ನಡೆದಿದೆ. ಎ2 ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನ ಮತ್ತೆ 2:45ಕ್ಕೆ ಮಂಡಿಸಲಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಲಾಗಿದೆ ಅಂತ ನಿನ್ನೆ ಆರೋಪವನ್ನು ಮಾಡಿದ್ರು. ಇವತ್ತು ಕೂಡ ಅದನ್ನೇ ಮುಂದುವರಿಸಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯಲ್ಲಿ ನಡೆದ ಘಟನೆ ಬಗ್ಗೆ ವಿವರಿಸಲಾಗಿದೆ. ಜೂನ್ 9ರಂದೇ ಕೃತ್ಯದ ಸ್ಥಳವನ್ನ ಸೀಸ್ ಮಾಡಲಾಗಿದೆ. ಜೂನ್ 9ರಂದೇ ಪೊಲೀಸರು ಸ್ಥಳದಲ್ಲಿ ಇದ್ದಾಗ ಜೂನ್ 12ರವರೆಗೆ ಕಾಯುವ ಅವಶ್ಯಕತೆ ಏನಿತ್ತು ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಜೂನ್ 12ನೇ ತಾರೀಕು ಪೊಲೀಸರು ಒಂದಷ್ಟು ವಸ್ತುಗಳನ್ನ ಪಟ್ಟಣಗೆರೆ ಶೆಡ್ನಿಂದ ಸೀಸ್ ಮಾಡಿದ್ರು. ಜೂನ್ 9ರಂದೇ ಪೊಲೀಸರಿಗೆ ಕೃತ್ಯದ ಸಂಪೂರ್ಣ ಮಾಹಿತಿ ಇತ್ತು. ಹಾಗಿದ್ದಾಗ ದರ್ಶನ್ ಹೇಳಿಕೆ ನೀಡುವವರೆಗೆ ಯಾಕೆ ಸುಮ್ಮನಿದ್ರು? ಹೇಳಿಕೆ ನಂತರವೇ ಯಾಕೆ ವಸ್ತುಗಳನ್ನ ಸೀಸ್ ಮಾಡಿದ್ರು? ವಾಚ್ಮ್ಯಾನ್ ರೂಮ್ನ 2 CCTV ವಶಕ್ಕೆ ಪಡ್ಕೊಂಡಿದ್ದಾರೆ. ಇದನ್ನ PSI ವಿನಯ್ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. DVR ಸಾಕ್ಷ್ಯಾಧಾರ ನಾಶಪಡಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಆದರೆ ಜೂನ್ 9ನೇ ತಾರೀಕೆ PSI ವಿನಯ್ ಇದನ್ನ ಆರೋಪಿ A14ಕ್ಕೆ ಕಳಿಸಿದ್ದಾರೆ. A14 ಕಳಿಸಿದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು? ವಿಡಿಯೋ ಡಿಲೀಟ್ ಮಾಡಿದ್ದು ಯಾರು? ಅದನ್ನ ಮಾಡಿದ್ದು ಯಾರು ಅನ್ನುವಂಥ $1 ಮಿಲಿಯನ್ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪಾ ಚಂದ್ರು. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ರೂಪಾ, ಗಮನಿಸ್ತಾ ಇದ್ದೀವಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಾಸ ಒಂದು ಕಡೆ ಬಹಳ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಇವತ್ತು 57ನೇ CCH ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೀತು. ಆ ಅರ್ಜಿ ವಿಚಾರಣೆ ಈಗ ಮಧ್ಯಾಹ್ನ 2:45ಕ್ಕೆ ಮುಂದೂಡಲಾಗಿದೆ. ದರ್ಶನ್ಗೆ ಜೈಲಾಗಬಹುದಾ, ಬೇಲಾಗಬಹುದಾ? ಹೆಚ್ಚಿನ ಡೀಟೇಲ್ಸ್ ಏನಿದೆ? ಖಂಡಿತ ಚಂದ್ರಕಲಾ, ಪ್ರಮುಖವಾಗಿ ರೇಣುಕಾಸ್ವಾಮಿ ಹತ್ಯೆಯ ನಂತರ ದರ್ಶನ್ ಅವರು ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಟೆನ್ಷನ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆದ ನಂತರ ದರ್ಶನ್ ಅವರ ದಿನಚರಿಯೇ ಬದಲಾವಣೆಯಾಗಿದೆ. ಅದರ ಜೊತೆಗೆ ಪ್ರತಿ ಬಾರಿ ಕೂಡ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನನ್ನ ಭೇಟಿಯಾಗೋದಕ್ಕೆ ಬರುವಂತಹ ಸಂದರ್ಭದಲ್ಲೂ ಕೂಡ ಯಾವಾಗ್ಲೂ ಈ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಯಾಕಂದ್ರೆ ಪರಪ್ಪನ ಅಗ್ರಹಾರದ ರೀತಿ ಬಳ್ಳಾರಿಯಲ್ಲಿ ಅಷ್ಟು ಈಸಿಯಾಗಿ ದರ್ಶನ್ ಅವರಿಗೆ ಕಾಲ ಕಳೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರ ಜೊತೆಗೆ ನೋಡಿ, ಒಂದು ಕಡೆ ಗಮನಿಸೋದೇನಪ್ಪಾ ಅಂದ್ರೆ, ಯಾವಾಗ ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು
ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಪ್ರತಿ ಬಾರಿಯೂ ಕೂಡ ನಿರೀಕ್ಷೆ ಹುಸಿಯಾಗಿಯೇ ಹೋಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಈ ಒಂದು ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರ ನಿರಾಸೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಏನಾದ್ರೂ ಅವರಿಗೆ ಸಿಹಿ ಖುಷಿ ಸಿಗ್ಬಹುದಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಒಂದು ಕಡೆ. ಸೊ ಪೊಲೀಸರು ಕೂಡ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯ ಆದ ನಂತರವಾಗಿ ರೇಣುಕಾ ಹತ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇತ್ತು. ಅದ್ರ ಜೊತೆಗೆ A2 ಆರೋಪಿಯಾಗಿ ಇರುವಂತಹ ದರ್ಶನ್ ಅವರ ಪರ ಹಿರಿಯ ವಕೀಲರಾದಂತಹ CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಎನ್ನುವ ಮುಖಾಂತರವಾಗಿ ವಾದವನ್ನ ಮುಂದುವರಿಸಿರುವಂತದ್ದು. ಕೆಲವೊಂದಿಷ್ಟು ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿಕೆಯನ್ನ ಕಲೆ ಹಾಕಿದ್ರು. ಆ ಎಲ್ಲಾ ಅಂಶವನ್ನ ಇಟ್ಕೊಂಡು ನಾಗೇಶ್ ಅವರು ವಾದವನ್ನ ಮಂಡಿಸಿರುವಂತದ್ದು. ಅದಾದ ನಂತರವಾಗಿ ದರ್ಶನ್ ಅವರ ಪರ ವಕೀಲರು ಕೆಲವೊಂದಿಷ್ಟು ಪ್ರಮುಖವಾದಂತ ವಾದ ಮಂಡಿಸಿರುವಂತ ಹಿನ್ನೆಲೆಯಲ್ಲಿ ಆ ಕೃತ್ಯದ ಸಂಪೂರ್ಣ ಮಾಹಿತಿಯನ್ನ ತೆರೆದಿಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಹೇಳಿಕೆ ನೀಡುವವರೆಗೂ ಕೂಡ ಯಾಕೆ ಸುಮ್ಮನಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ವಸ್ತುಗಳನ್ನ ಸೀಸ್ ಮಾಡಿದ್ರು, ಮನೆಗೆ ಯಾಕೆ ಬಂದ್ರು, CCTV ಯಾಕೆ ಪಡೆದ್ರು, ಈ ರೀತಿಯಾದಂತ ಕೆಲವೊಂದಿಷ್ಟು ವಾದವನ್ನ ಇಲ್ಲಿ ನಾಗೇಶ್ ಅವರು ಮಂಡಿಸಿರುವಂತದ್ದು. DVR ಸಾಕ್ಷ್ಯಾಧಾರವನ್ನ ನಾಶಪಡಿಸಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಲಾಗಿತ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇದು ಹೇಗೆ ಸಾಧ್ಯವಾಯಿತು, ಡಿಲೀಟ್ ಮಾಡಿದ್ ಯಾರು ಅನ್ನೋದನ್ನ ಮತ್ತೊಂದು ಕಡೆ ಇದೆಲ್ಲ $1 ಮಿಲಿಯನ್ ಪ್ರಶ್ನೆ ಆಗಿದೆ ಅಂತ ಕೂಡ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಶ್ ಅವರು ಕೂಡ ವಾದ ಮಂಡಿಸಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸದ್ಯಕ್ಕೆ ಮೃತದೇಹ ಸಿಕ್ಕ ನಂತರ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿತ್ತು, ಪೊಲೀಸರು ಯಾವ ರೀತಿಯಾದಂತ ತನಿಖೆಯನ್ನ ನಡೆಸಿದ್ದಾರೆ, ತನಿಖೆ ಆದ ನಂತರವಾಗಿ ಯಾವೆಲ್ಲ ರೀತಿ ಬದಲಾವಣೆಯಾಗಿದೆ, ಈ ವಿಚಾರದ ಆಧಾರದ ಮೇಲೆ ಒಂದು ದರ್ಶನ್ ಅವರಿಗೆ ಬೇಲ್ ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲೇ ಕೂಡ ಬಹಳ ವಿಸ್ತೃತವಾದಂತಹ ಒಂದು ದೊಡ್ಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. 3992 ಪುಟಗಳಲ್ಲಿ ದರ್ಶನ್ ಅವರು ರೇಣುಕಾ ಸ್ವಾಮಿಯ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಕೂಡ ಪೊಲೀಸ್ ಇಲಾಖೆ ತೆಗೆದಿತ್ತು. ಆದ್ರೆ ಇಲ್ಲಿ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ ಒಂದು ಕಡೆ ಈಗ ನಾಗೇಶ್ ಅವರು ಮಂಡಿಸಿರುವಂತ ಕೆಲವೊಂದಿಷ್ಟು ವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಅವರ ಭವಿಷ್ಯಕ್ಕೆ ಜಾಮೀನು ಕೊಡುವ ಮುಖಾಂತರವಾಗಿ ಒಂದು ಸ್ವಲ್ಪ ಅಂತ್ಯ ಆಡ್ಲಾಗುತ್ತಾ ಅಥವಾ ಮತ್ತೆ ಮುಂದೂಡಿಕೆ ಮಾಡ್ಲಾಗುತ್ತಾ ಅಥವಾ ಶಿಕ್ಷೆ ನೀಡಲಾಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ ಈ ವಾದದ ಆಧಾರದ ಮೇಲೆ. ಚಂದ್ರಕಲಾ ರೂಪಾ, ಈಗ ಇನ್ನೊಂದು ಕೂಡ ಗಮನಿಸಿದ್ವಿ, ಈಗಾಗಲೇ ಚಾರ್ಜ್ ಶೀಟ್ ಬರೋಬ್ಬರಿ 3991 ಪುಟಗಳು, ಅದರಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆದ್ರೆ ಇತ್ತ CV ನಾಗೇಶ್ ಅವರು ಮಾತ್ರ ದರ್ಶನ್ ಅವರು ಅಮಾಯಕರು, ಅವ್ರಿಗೇನು ಗೊತ್ತಿಲ್ಲ, ಇದರಲ್ಲಿ ಎಲ್ಲಾ ಷಡ್ಯಂತ್ರ ಅಡಗಿದೆ, ಇದೆಲ್ಲ ಪ್ಲಾಂಟೆಡ್ ಅಂತ ವಾದವನ್ನ ಮಂಡಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಈಗ ಪೊಲೀಸ್ ಅಧಿಕಾರಿಗಳು ಈ ತನಿಖೆಯನ್ನ ಮಾಡಿರೋದೇ ಸುಳ್ಳ ಹಾಗಾದ್ರೆ ಅಂತ ನೋಡಿ. ಪ್ರತಿ ಬಾರಿ ಕೂಡ ಪೊಲೀಸ್ ಅವರು ಒಂದು ಸಾಕ್ಷಿಗಳನ್ನ ಹಾಗೆ ಜೀವಂತ ಸಾಕ್ಷಿಗಳಾಗಿರ್ಬೋದು ಹಾಗೆ ಟೆಕ್ನಿಕಲ್ ಸಾಕ್ಷಿಗಳಾಗಿರ್ಬೋದು ಇವುಗಳನ್ನ ಸಂಗ್ರಹಿಸುವಂತಹ ದೃಷ್ಟಿಯಲ್ಲಿ ಅದು ಕೂಡ ಇದು ಐ ಪ್ರೊಫೈಲ್ ಇರುವಂತಹ ಕೇಸ್. ದರ್ಶನ್ ಅವ್ರದ್ದು ಅಷ್ಟು ಈಸಿಯಾಗಿ ಬಿಟ್ಬಿಡುವಂತಹ ಮಾತೇ ಇಲ್ಲ. ಪ್ರತಿಯೊಂದು ಸಾಕ್ಷಿಯು ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಇದನ್ನ ಬಹಳ ಜಾಗರೂಕತೆಯಿಂದ ಪೊಲೀಸ್ ಇಲಾಖೆ ಹಾಗೆ ಪೊಲೀಸ್ನವರು ಕೂಡ ನಿಭಾಯಿಸಬೇಕಾಗತ್ತೆ. ಪ್ರಮುಖವಾಗಿ ರೇಣುಕಾ ಸ್ವಾಮಿಯ ಹತ್ಯೆಯ ಫೋಟೋವನ್ನ ರಿಟ್ರೀವ್ ಮಾಡಲಾಗಿತ್ತು. ಸೊ ಅದಾದ ನಂತರವಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಚಾಟಿಂಗ್ ಹಿಸ್ಟ್ರಿಯನ್ನ ಕೂಡ ಅದಾದ ನಂತರವಾಗಿ ರೇಣುಕಾ ಸ್ವಾಮಿ ಕಳಿಸಿದ ಅಶ್ಲೀಲ ಮೆಸೇಜ್ಗಳನ್ನು ಕೂಡ ಇಲ್ಲಿ ಒಂದು ಕಡೆ ರಿಟ್ರೀವ್ ಮಾಡಿ ಪೊಲೀಸರು ಸಾಕ್ಷ್ಯಾಧಾರವನ್ನ ಕಲೆ ಹಾಕಿದ್ರು. ಆದ್ರೆ ಇಲ್ಲಿ ಪೊಲೀಸ್ ಇಲಾಖೆ ನಡೆಸಿದಂತಹ ವಿಚಾರವನ್ನ ಒಂದು ಕಡೆ ನೋಡಿ ನಾವು ಗಮನಿಸಿದ್ವಿ. ಯಾವಾಗ ಚಾರ್ಜ್ ಶೀಟ್ ಪ್ರಾಥಮಿಕ ಹಂತದ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು ಪೊಲೀಸರು, ಅವಾಗಲೇ ದರ್ಶನ್ ಅವರಿಗೆ ಚಾರ್ಜ್ ಶೀಟ್ ಅನ್ನ ನೋಡೇ ಶಾಕ್ ಆಗೋಗ್ಬಿಟ್ಟಿತ್ತು. ಯಾಕಂದ್ರೆ ಇಷ್ಟೊಂದು ಪುಟಗಳ ಚಾರ್ಜ್ ಶೀಟ್ ಇದೆಯಲ್ಲ ಎನ್ನುವ ಮುಖಾಂತರವಾಗಿ. ಸೊ ಇಲ್ಲಿ ಐ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅಷ್ಟು ಈಸಿ ಆಗಿ ಇದನ್ನ ಬಿಟ್ಕೊಡೋದಕ್ಕೂ ಸಾಧ್ಯವಾಗೋದಿಲ್ಲ. ಅದ್ರ ಜೊತೆಗೆ ನೋಡಿ ಈ 18 ಜನರ ಏನ್ ಹೆಸರು ಉಲ್ಲೇಖವಾಗಿತ್ತು, ಸೊ ಅವರ ಮೇಲೂ ಕೂಡ ಅವರ ಭವಿಷ್ಯದ ಆಧಾರದ ಮೇಲೂ ಕೂಡ ಒಂದು ನಿರ್ಧಾರ ಆಗುವಂತ ಕೇಸ್ ಇದು. ಸೊ ಇಲ್ಲಿ ದರ್ಶನ್ ಅವರು ಸ್ಯಾಂಡಲ್ವುಡ್ ನ ಸುಲ್ತಾನ್ ಆಗಿ ಮೆರೆದಂತವರು, ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ದಂತವರು, ಅವರ ಕೆಲವೊಂದಿಷ್ಟು ಮೋಟಿವೇಶನ್ ಸಿನಿಮಾಗಳಾಗಿರ್ಬೋದು, ಮೋಟಿವೇಶನ್ ಮಾತುಗಳ ಮುಖಾಂತರವಾಗಿ ಜನರ ಅಭಿಮಾನವನ್ನ ಗಳಿಸಿದಂತವರು ಕೊಲೆ ಕೇಸಲ್ಲಿ ಒಳಗಡೆ ಸೇರಿದ್ದಾರೆ ಅಂದ್ರೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಇದನ್ನ ಅಷ್ಟು ಈಸಿಯಾಗಿ ಸಾಕ್ಷ್ಯಾಧಾರಗಳನ್ನ ಯಾರೋ ಕೊಟ್ಟ ಹೇಳಿಕೆಯನ್ನ ಕಲೆ ಹಾಕೋದಕ್ಕೂ ಕೂಡ ಆಗೋದಿಲ್ಲ. ನೋಡಿ ರೇಣುಕಾ ಸ್ವಾಮಿ ಕೊಲೆ ಆದ ನಂತರವಾಗಿ ಅಲ್ಲಿದ್ದಂತ CCTV ದೃಶ್ಯಗಳಾಗಿರ್ಬೋದು, ಆತನ ಮೊಬೈಲ್ಗಳಾಗಿರ್ಬೋದು, ದರ್ಶನ್ ಅವರ ಮೊಬೈಲ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಒಂದು ಕಡೆ ಡಿಲೀಟ್ ಮಾಡಿ ಎಲ್ಲೋ ಬಿಸಾಕಿ ಹೋಗ್ಲಾಗಿತ್ತು. ಆದ್ರೆ ಪೊಲೀಸ್ ಇಲಾಖೆ ಯಾವಾಗ ಈ ತನಿಖೆಯ
ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತು. ಅದ್ರ ಜೊತೆಗೆ ಒತ್ತಡದ ಮೇಲೆ ಒತ್ತಡ ಬಂತು. ಸೊ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿ ಕೆಲವೊಂದಿಷ್ಟು ಜೀವಂತ ಸಾಕ್ಷಿಗಳು, ಕೆಲವೊಂದಿಷ್ಟು ಟೆಕ್ನಿಕಲ್ ಸಾಕ್ಷಿಗಳನ್ನ ಸಂಗ್ರಹ ಮಾಡಿಟ್ಟಿದೆ. ಆದ್ರೆ ದರ್ಶನ್ ಅವರು ವಕೀಲರು ಈಗ ದರ್ಶನ್ ಅವರ ಪರವಾಗಿ ವಾದ ಮಾಡಿದ್ರು ಕೂಡ ಟೆಕ್ನಿಕಲ್ ಸಾಕ್ಷಿ ಅನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯವಾಗುತ್ತೆ. ಜೀವಂತ ಸಾಕ್ಷಿಗಳು ಕೂಡ ಬಹಳ ಮುಖ್ಯವಾಗುತ್ತೆ. ಯಾರೋ ಹೇಳ್ತಾರೆ ಅಂತ ಕರೆದುಕೊಂಡು ಬಂದ್ಬಿಟ್ಟು ಇಲ್ಲಿ ಸಾಕ್ಷಿಯನ್ನ ಇರಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಡೆ ಅವರ ಅಭಿಮಾನಿಗಳು ಏನು ಸೆಲೆಬ್ರಿಟೀಸ್ ಅಂತ ಎದೆಯ ಮೇಲೆ ಹಚ್ಚೆಯನ್ನ ಹಾಕ್ಸ್ಕೊಂಡಿದ್ದಾರೋ ದರ್ಶನ್ ಅವರು ಕಾತುರತೆಯಿಂದ ಕಾಯ್ತಿದ್ದಾರೆ. ಆಲ್ಮೋಸ್ಟ್ 3 ತಿಂಗಳು ಮೇಲಾಯ್ತು ದರ್ಶನ್ ಅವರು ಈಗ ಜೈಲು ಪಾಲಾಗಿ. ಸೊ ಎಲ್ಲೋ ಒಂದು ಕಡೆ 3 ತಿಂಗಳಾದ ನಂತರ ಸ್ವಲ್ಪ ಮಟ್ಟಿಗೆ ರೇಣುಕಾಸ್ವಾಮಿಯ ಕೊಲೆ ಕೇಸ್ ವಿಚಾರ ಸೊ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು ಅಲ್ಲಿಂದ ದರ್ಶನ್ ಅವರಿಗೆ ಅರ್ಜಿ ಹಾಕೋದಕ್ಕೆ, ಜಾಮೀನು ಅರ್ಜಿ ಹಾಕೋದಕ್ಕೂ ಕೂಡ ಒಂದು ಕಡೆ ಅವಕಾಶ ಸಿಕ್ತು. ಆದ್ರೆ ಎಲ್ಲೋ ಒಂದು ಕಡೆ ಇನ್ನೂ ದರ್ಶನ್ ಅವರು ಬಚಾವಾಗಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಲಿದ್ದಂತ ಜೀವಂತ ಸಾಕ್ಷಿಗಳು ಟೆಕ್ನಿಕಲ್ ಸಾಕ್ಷಿಗಳನ್ನ ಇಟ್ಕೊಂಡು ವಾದವನ್ನ ಮಂಡಿಸಿದ್ರು ಕೂಡ ನೋಡಿ, ಪೊಲೀಸ್ ಇಲಾಖೆ ಅಂದ ತಕ್ಷಣ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಗೆ ಅದರದ್ದೇ ಆದಂತಹ ಒಂದು ಘನತೆ, ಗೌರವವಿದೆ. ಎಂತೆಂಥ ಕ್ಲಿಷ್ಟಕರ ಅಂಡರ್ವರ್ಲ್ಡ್ ಡಾನ್ಗಳನ್ನೆಲ್ಲ ಕೂಡ ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದಂತ ಸಾಕಷ್ಟು ನಿದರ್ಶನಗಳಿವೆ. ಕಾಡುಗಳ ವೀರಪ್ಪನಾಗಿರ್ಬೋದು, ಕೆಲವೊಂದಿಷ್ಟು ಭಯಾನಕ ನಟೋರಿಯಸ್ ಗಳನ್ನೆಲ್ಲ ಹಿಡಿದು ಅವರನ್ನ ಕರೆದುಕೊಂಡು ಬಂದು ಶಿಕ್ಷೆ ಕೊಟ್ಟಿರುವಂತ ಎಷ್ಟೋ ಉದಾಹರಣೆಗಳಿವೆ. ಸೊ ಇಲ್ಲಿ ಒಂದು ಕಡೆ ವಾದ ಮಾಡುವಂತವ್ರು, ಒಂದು ಕಡೆ ಆರೋಪಿ ಅಪರಾಧಿ ಸುಳ್ಳು ಅಂತ ಹೇಳಿದ್ರು ಕೂಡ ಪ್ರಮುಖವಾಗಿ ಜೀವಂತ ಸಾಕ್ಷಿಗಳು ಅದರ ಜೊತೆಗೆ ಟೆಕ್ನಿಕಲ್ ಸಾಕ್ಷಿಗಳು ಅನ್ನುವಂಥದ್ದು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಚಂದ್ರಕಲಾ. ಎಸ್, ಥ್ಯಾಂಕ್ ಯು ರೂಪಾ ಚಂದ್ರು ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ಹೇಳ್ದಾಗೆ ಸಿ.ವಿ. ನಾಗೇಶ್ ಅವರು ಅವರ ವಾದವನ್ನ ಏನು ಮಂಡಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅವರು ವಾದವನ್ನ ಮಂಡಿಸೋದೆಲ್ಲವೂ ಕೂಡ ನಿಜ ಅಂತ ನಾವು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಬಿಕಾಸ್ 3991 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಕೂಡ ಪ್ರತಿಯೊಂದು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಅವರು ಕೊಲೆಯಲ್ಲಿ ಹೇಗೆ ಭಾಗಿಯಾದ್ರು, ಅದಕ್ಕೆ ಹೇಗೆ ಪ್ರೇರೇಪಣೆಯನ್ನ ಕೊಟ್ಟರು, ಕಿಡ್ನಾಪ್ ಮಾಡಿಸಿ ಪಟ್ಟಣಗೆರೆ ಶೆಡ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೇಗೆಲ್ಲ ಹೊಡೆದ್ರು, ಆಯುಧಗಳನ್ನ ಹೇಗೆ ಬಳಸಿ ಆತನ್ನ ಕೊಲೆ ಮಾಡಿದ್ರು, ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಅವರ ತನಿಖೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ ಅಂದ ತಕ್ಷಣ ಅಧಿಕಾರಿಗಳು ಅಲ್ಲಿ ಮಂಕಾಗುವಂತಹ ಅವಶ್ಯಕತೆ ಇಲ್ಲ. ಅವರವರ ಕೆಲಸ ಅವರವರು ಸೂಕ್ತವಾಗಿ ಮಾಡ್ತಿದ್ದಾರೆ. ಪೊಲೀಸರು ಅವರ ಕೆಲಸವನ್ನ ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ಸಿ.ವಿ. ನಾಗೇಶ್ ಅವರು ಅವರ ಕೆಲಸವನ್ನ ನಾನು ಕರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಸತ್ಯಕ್ಕೆ ಜಯ ಆಗುತ್ತಾ ಅನ್ನೋದೇ ಈಗ ಪ್ರಶ್ನೆ. ಮಧ್ಯಾಹ್ನ 2:45 ಕರೆಕ್ಟ್ ಆಗಿ ನಟ ದರ್ಶನ್ ಅವರ ಅರ್ಜಿ ವಿಚಾರಣೆ ಮತ್ತೊಮ್ಮೆ ನಡೆಯುತ್ತೆ. ಹಾಗಾಗಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ನಟ ದರ್ಶನ್ ಅವರಿಗೆ ಮತ್ತೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗುತ್ತಾ ಅಥವಾ ಬೇಲ್ ಆಗುತ್ತಾ? ಒಂದು ಕಡೆ ಬೇಲ್ ಏನಾದ್ರೂ ಆಗ್ಬಿಟ್ರೆ ನಟ ದರ್ಶನ್ ಅವರ ಅಭಿಮಾನಿಗಳನ್ನಂತೂ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಹಾರ ತುರಾಯಿ ಸೇರಿದಂತೆ ಕೇಕ್ಗಳು, ಬ್ಯಾನರ್ಗಳು ಈಗಾಗಲೇ ರಾರಾಜಿಸ್ತಾ ಇದೆ. ನಟ ದರ್ಶನ್ ಅವರು ಯಾವುದೇ ಕ್ಷಣದಲ್ಲಿ ರಿಲೀಸ್ ಆದ್ರೂ ಕೂಡ ಅವರನ್ನ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಒಂದು ಅಭಿಮಾನಿಗಳು ಬಹಳ ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಇವತ್ತು ಏನಾಗುತ್ತೆ. ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಬೇಲ ಅಥವಾ ಜೈಲ ಏನು ಎತ್ತ ಅಂತ.